Hello friends, welcome to Smile Talk Paramedical channel. Friends, Government of India, Ministry of ರೈಲ್ವೇಸ್ ರಿಕ್ರೂಟ್ಮೆಂಟ್ ಬೋರ್ಡ್ ವತಿಯಿಂದ ಏನು ಒಂದು ಹುದ್ದೆಗಳನ್ನು ನಾಳೆಯಿಂದ ಆರಂಭವಾಗ್ತದೆ. ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಪ್ಯಾರಾಮೆಡಿಕಲ್ ಕೆಟಗರಿ ಒಳಗಡೆ ಬರುವಂತಹ ಹುದ್ದೆಗಳು. ಅದರಲ್ಲಿ ಸ್ಪೆಷಲಿ ಯಾವುದಂತಂದರೆ ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್. ಈ ಒಂದು ಹುದ್ದೆಗಳನ್ನು ಕರೆದಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ. ಈ ಒಂದು ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಅಂತಂದರೆ DHA ಆಗಿರುವಂಥವ್ರುಗಳಿಗೆ ನಾವು ಎಲಿಜಿಬಿಲಿಟಿ ಅಂತ ಕರಿತೀವಿ ಇಲ್ಲಿ ಕರ್ನಾಟಕದಲ್ಲಿ. ಆದರೆ ಈ ಒಂದು ರಿಕ್ರೂಟ್ಮೆಂಟ್ ಏನು ಒಂದು RRB ಅವರು ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ತೊಗೊತಾರೆ. ಸೊ ನಮ್ಮ DHI ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಒಂದಷ್ಟು ವಿದ್ಯಾರ್ಥಿಗಳು ಎಲಿಜಿಬಲ್ ಆಗೋದಿಲ್ಲ ಇಲ್ಲಿ DHI ಮಾಡಿರುವಂಥವ್ರು. ಸೊ ಎಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗ್ತಾರೆ ಅಂತಂದರೆ ಯಾರೆಲ್ಲ BSc ಮಾಡಿರ್ತಾರೆ. ಸೊ BSc ಕೆಮಿಸ್ಟ್ರಿ ಸ್ಪೆಷಲಿ BSc ಒಳಗಡೆ ಒಂದು ಕೆಮಿಸ್ಟ್ರಿ ಸ್ಪೆಷಲೈಸೇಷನ್ ತೊಗೊಂಡಿರ್ತಾರೆ. ಅದರ ಜೊತೆಗೆ ಪ್ಲಸ್ ಒಂದು 2 ವರ್ಷದ್ದು DHA ಕೋರ್ಸ್ ಏನಾದರೂ ಮುಗಿಸಿರ್ತಾರೆ. ಸೊ ಅಂಥ ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ರಿಮೈನಿಂಗ್ DHI ಮಾಡಿರುವಂಥ ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಿಲಿಟಿ ಆಗೋದಿಲ್ಲ. ಸೊ ಇದರ ಬಗ್ಗೆ ಇಲ್ಲಿ ನಾನು ಕ್ವಾಲಿಫಿಕೇಷನ್ಸ್ ಏನಿದೆ, ನೀವು ಎಲಿಜಿಬಲ್ ಆಗ್ತೀರೋ ಅಥವಾ ಇಲ್ಲೋ ಅನ್ನೋದನ್ನು ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಸ್ವಲ್ಪ ವಿವರಣೆ ಕೊಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ ಹೊಸಬರಿದ್ದೀರಾ. ಸೊ DHIಗೆ ಸಂಬಂಧಿಸಿದಂಥ ಏನಾದರೂ ಜಾಬ್ಗಳು ಬಂದಲ್ಲಿ NHM ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಜಾಬ್ ಇರ್ಬೋದು, ಅಪ್ಡೇಟ್ಗಳನ್ನು ಮಾಡಲಾಗುತ್ತೆ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಕು. ಸೊ ನಾನು ಇವಾಗ ಇಲ್ಲಿ ಇಂಡೆಕ್ಸಲ್ಲಿದ್ದೀನಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ವಿವಿಧವಾದಂಥ ಕೋರ್ಸ್ಗಳಿಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಏನು ಕ್ವಾಲಿಫಿಕೇಷನ್ ಇರಬೇಕು ಅಂಥೇಳಿ. ಅದನ್ನು ಸ್ಪೆಷಲಿ ಇಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇರುವಂಥದ್ದು ನಮ್ಮ DHI ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ. ಸೊ ಇಲ್ಲಿ DHI ವಿದ್ಯಾರ್ಥಿಗಳಿಗೆ ಏನಿದೆ, ಸೊ ಏನಪ್ಪ ಅಂದರೆ ಇಲ್ಲಿ DHI ವಿದ್ಯಾರ್ಥಿಗಳಿಗೆ ಪಿಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಪರ್ಟಿಕ್ಯುಲರಾಗಿ ಇಲ್ಲಿ ಏನು ಕ್ವಾಲಿಫಿಕೇಷನ್ ಇದೆ ಅಂತಂದರೆ ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಗ್ರೇಡ್ 2 ಹುದ್ದೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಲೆವೆಲ್ 6 ಇದೆ ಪೇ ಸ್ಕೇಲು. ಸ್ಟಾರ್ಟಿಂಗ್ ಸ್ಯಾಲ್ರಿ 35,400 ರೂಪಾಯಿ ಇದೆ. ಓಕೆ. ಸೊ ಇಲ್ಲಿ ಹುದ್ದೆಗಳು ಇರುವಂಥದ್ದು 33 ಹುದ್ದೆಗಳು ಇದ್ದಾವೆ. ಇಲ್ಲಿ ಒಟ್ಟು ಕ್ವಾಲಿಫಿಕೇಷನ್ ಬಗ್ಗೆ ಸ್ವಲ್ಪ ನಾನು ಇಲ್ಲಿ ಮಾಹಿತಿಯನ್ನು ಜೂಮ್ ಮಾಡ್ತೇನೆ, ಇಲ್ಲಿ ಜೂಮ್ ಮಾಡಿ ಮಾಹಿತಿ ಕೊಡ್ತೇನೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ ಕ್ವಾಲಿಫಿಕೇಷನ್ ಏನಿದೆ ಅಂತಂದರೆ ಇಲ್ಲಿ ಈ ಒಂದು ಕೆಟಗರಿ ಇದು ಕಂಪ್ಲೀಟಾಗಿ ನಿಮಗೆ ಸ್ವಲ್ಪ ಇಲ್ಲಿ ನಾನು ವಿವರಗಳನ್ನು ಕೊಡ್ತೇನೆ ನೋಡಿ. ಇದನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ಏನಾಗಿರಬೇಕು ಒಂದೇದಂದರೆ BSc ಹ್ಯಾವಿಂಗ್. ಸೊ BSc ಹ್ಯಾವಿಂಗ್ ಕೆಮಿಸ್ಟ್ರಿ ಮೇನ್ ಸಬ್ಜೆಕ್ಟ್ ಆಗಿರಬೇಕು ಅಥವಾ ಕೆಮಿಸ್ಟ್ರಿ ಬ್ರ್ಯಾಂಚನ್ನು ತೊಗೊಂಡಿರಬೇಕು. ಆಪ್ಷನಲ್ ಆಗಿ ಸಬ್ಜೆಕ್ಟನ್ನು ತೊಗೊಂಡಿರಬೇಕು. ಕೆಮಿಸ್ಟ್ರಿ BSc ವಿತ್ ಕೆಮಿಸ್ಟ್ರಿ ಆಗಿರಬೇಕು. BSc ವಿತ್ ಕೆಮಿಸ್ಟ್ರಿ ಸಬ್ಜೆಕ್ಟ್ ತೊಗೊಂಡು ಪಾಸ್ ಆಗಿರಬೇಕು. ಉದಾಹರಣೆಗೆ ಯಾರು ಬರ್ತಾರೆ ಅಂತಂದರೆ ಇಲ್ಲಿ ಸ್ಪೆಷಲಿ BScಯನ್ನು CBZ ಇರ್ಬೋದು, BScಯನ್ನು PCMನವ್ರು ಇರ್ಬೋದು, ಅಥವಾ BScಯನ್ನು ಇವರು ಸ್ಪೆಷಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಆಮೇಲೆ ಬಯೋಟೆಕ್ನಾಲಜಿಗಳು ಇಲ್ಲಿ ಇದರಲ್ಲಿ ಬರ್ತಾರೆ ಕಾಂಬಿನೇಷನಲ್ಲಿ. ಇದು ಪ್ಲಸ್. ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಶಬ್ದ ಯೂಸ್ ಮಾಡಿದ್ದಾರೆ, ಪ್ಲಸ್ ಅಂತ ಮಾಡಿದ್ದಾರೆ. ಅಂದರೆ BSc ಕೆಮಿಸ್ಟ್ರಿ ಜೊತೆಗೆ ಪ್ಲಸ್ ಅಂದರೆ ನಾಟ್ ಓನ್ಲಿ ಕೆಮಿಸ್ಟ್ರಿ, ಅದ್ರ ಜೊತೆಗೆ ಏನಾಗಿರಬೇಕಂದ್ರೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಕೂಡ ಆಗಿರಬೇಕು. ಏನಾಗಿರಬೇಕು, 1 ವರ್ಷದ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರಬೇಕು ಅಥವಾ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಆಗಿರಬೇಕು ಅಥವಾ 1 ಇಯರ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ NCT ಒಳಗೆ ಹೆಲ್ತ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಸರ್ಟಿಫಿಕೇಟನ್ನು ಕೂಡ ಹೊಂದಿರಬೇಕು. ಈ 3ರಲ್ಲಿ ಒಂದನ್ನು BSc ಜೊತೆಗೆ ನೋಡಿ, BSc ಕೆಮಿಸ್ಟ್ರಿ ಜೊತೆಗೆ 1 ವರ್ಷದ ಡಿಪ್ಲೊಮಾ ಸರ್ಟಿಫಿಕೇಟ್ ಅಂದರೆ ಡಿಪ್ಲೊಮಾ ಹೆಲ್ತ್ ಸರ್ಟಿಫಿಕೇಟ್ ಅಥವಾ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಸರ್ಟಿಫಿಕೇಟ್ ಅಥವಾ ಹೆಲ್ತ್ ಸ್ಯಾನಿಟರಿ ಇನ್ಸ್ಪೆಕ್ಟರ್, ಈ 3ರಲ್ಲಿ ಒಂದು ಕ್ವಾಲಿಫಿಕೇಷನನ್ನು ಹೊಂದಿರಬೇಕು. 1 ವರ್ಷದ ಕೋರ್ಸ್ ಮಾತ್ರ, ಯಾಕಂದರೆ ಅದರ್ ಸ್ಟೇಟಲ್ಲಿ 3 ವರ್ಷದ ಕೋರ್ಸ್ ಇಲ್ಲ, ಬರೀ 1 ಇಯರ್ ಮಾತ್ರ ಕೋರ್ಸ್ ಇದೆ. 6 ಮಂತ್ ಕೋರ್ಸ್ ಇದ್ದಾವೆ, ಅವುಗಳನ್ನು ಇವರು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ನೋಡಿ, ಇದರಲ್ಲಿ ನೀವು ಕ್ವಾಲಿಫೈಡ್ ಆಗ್ತೀರೋ ಇಲ್ಲೋ ಅಂತ ನಿಮಗೆ ಬಿಟ್ಟಿರುವಂಥದ್ದು. ಯಾಕಂದರೆ ಕರ್ನಾಟಕದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಇದ್ದಾರೆ, BSc ಮಾಡಿದವರು ಇದ್ದಾರೆ. ಅವಾಗ BSc ಮಾಡಿ ಅವರು ಹೆಲ್ತಿನ 1 ಇಯರ್, ಆದರೆ ಇಲ್ಲಿ ಪ್ಲಸ್ ಅಂತ ಕೇಳ್ತಾ ಇರೋದು ತುಂಬ ಪ್ರಶ್ನೆ ಆಗಿರುವಂಥದ್ದು. ಏನಂದರೆ ಪ್ಲಸ್ 1 ಇಯರ್ ಡಿಪ್ಲೊಮಾ ಹೆಲ್ತ್ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ 1 ಇಯರ್ ಡಿಪ್ಲೊಮಾ ಹೆಲ್ತ್ ಇಲ್ಲ. ಹೀಗಾಗಿ ನಾನು ಈ DHI ಕೋರ್ಸಿಗೆ ಈ ಒಂದು ಜಾಬ್ ಇದಾವಲ್ಲೇ ಕ್ವಾಲಿಫೈಡ್ ಆಗೋದಿಲ್ಲ. ನಮ್ಮ DHI ಯಾರೆಲ್ಲ ಮಾಡಿದ್ದೀರಿ ನಿಮಗೆ ಏನಪ್ಪ ಅಂದ್ರೆ ಒಂದು ಬೇಜಾರು ಸಂಗತಿ ಏನಂದರೆ ಈ ಒಂದು ಕ್ವಾಲಿಫಿಕೇಷನ್ಗೆ ನೀವು ಮ್ಯಾಚ್ ಆಗೋದಿಲ್ಲ. SSLC ಮಾಡಿದರು, PUC ಮೇಲೆ ಮಾಡಿದರು ಕೂಡ ಇದಕ್ಕೆ ಮ್ಯಾಚ್ ಆಗೋದಿಲ್ಲ. ಸೊ ಹೀಗಾಗಿ ಈ ಒಂದು ಜಾಬಿಗೆ ನೀವು ಅರ್ಹತೆಯನ್ನು ಪಡೆದಿಲ್ಲ.